ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇದಾಗಿ, ದ ಗ್ರೇಟ್ ಅಬಾಂಡನ್ಮೆಂಟ್ ಆಫ್ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದಲ್ಲಿ ಮೊದಲು US ಇತ್ತು. ಅವರು ಬಿಟ್ಟು ಹೋದ್ಮೇಲೆ ಅಲ್ಲಿ ತಾಲಿಬಾನ್ ಟೇಕ್ ಓವರ್ ಮಾಡಿದೆ. ಇದರ ಬಗ್ಗೆ ಕೆಲವು ಅಂಶಗಳ ಮೇಲೆ ಕೊಡ್ತಾ ಇದ್ದಾರೆ. US ಎಕ್ಸಿಸ್ಟ್ ಅಂಡ್ ತಾಲಿಬಾನ್ ಟೇಕ್ ಓವರ್. US ಲೆಫ್ಟ್ ಅಫ್ಘಾನಿಸ್ತಾನ್ ಇನ್ 2021. 2021ರಲ್ಲಿ ಅಫ್ಘಾನಿಸ್ತಾನವನ್ನು ಬಿಟ್ಟು US ಹೊರಡುತ್ತೆ. ಅಂಡ್ ಸೂನ್ ಆಫ್ಟರ್ ತಾಲಿಬಾನ್ ಟುಕ್ ಕಂಟ್ರೋಲ್. ಅದಾದ ನಂತರ ಅಲ್ಲಿನ ನಿಯಂತ್ರಣವನ್ನ ತಾಲಿಬಾನ್ ವಹಿಸಿಕೊಳ್ಳುತ್ತೆ. ದಿಸ್ ಕ್ರಿಯೇಟೆಡ್ ಇನ್ಸ್ಟೆಬಿಲಿಟಿ ಅಂಡ್ ಚಾಲೆಂಜಸ್ ಫಾರ್ ದಿ ಅಫ್ಘಾನ್ ಪೀಪಲ್. ಇದರಿಂದ ಅಲ್ಲಿಯ ಜನರು ಅಸ್ಥಿರತೆ ಮತ್ತೆ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಇಂಡಿಯಾಸ್ ಚೇಂಜಿಂಗ್ ರೋಲ್. ಇನ್ನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಇನಿಷಿಯಲಿ ಇಂಡಿಯಾ ವಾಸ್ ಕಾಶಿಯಸ್ ಅಬೌಟ್ ತಾಲಿಬಾನ್. ಪ್ರಾರಂಭಿಕ ಹಂತದಲ್ಲಿ ಮೊದಲನೇ ದಿನಗಳಲ್ಲಿ ಭಾರತ ಸ್ವಲ್ಪ ಜಾಗರೂಕವಾಗಿತ್ತು. ಅಂತಂದ್ರೆ ತಾಲಿಬಾನ್ ಅನ್ನು ಅಷ್ಟೇನು ನಂಬ್ತಾ ಇರಲಿಲ್ಲ. ಬಟ್ ಲೇಟರ್ ಇಟ್ ಸ್ಟಾರ್ಟೆಡ್ ಎಂಗೇಜಿಂಗ್ ವಿತ್ ದೆಮ್ ಟು ಮೇಂಟೈನ್ ಇನ್ಫ್ಲುಯೆನ್ಸ್ ಇನ್ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದಲ್ಲಿ ನಮಗೆ ಬೇಕಾದಂತ ಎಷ್ಟೋ ಸಂಪನ್ಮೂಲಗಳಿದೆ. ಹಾಗಾಗಿ ಟ್ರೇಡಿಂಗ್, ಎಕನಾಮಿಗೆ ನಮಗೆ ಆ ದೇಶ ಬೇಕು. ಹಾಗಾಗಿ ನಂತರದ ದಿನಗಳಲ್ಲಿ ಭಾರತ ತಾಲಿಬಾನ್ ಮತ್ತೆ ಈ ಅಫ್ಘಾನಿಸ್ತಾನ ಸರ್ಕಾರದ ಜೊತೆ ಒಳ್ಳೆ ಸಂಬಂಧವನ್ನ ಮುಂದುವರ್ಕೊಳ್ಳಿಕ್ಕೆ ರೆಡಿ ಆಯಿತು. ತಾಲಿಬಾನ್ಸ್ ರಿಲೇಷನ್ ವಿತ್ ಅದರ್ ಕಂಟ್ರೀಸ್. ಇನ್ನು ಬೇರೆ ದೇಶಗಳ ಜೊತೆ ತಾಲಿಬಾನ್ ಹೇಗೆ ಸಂಬಂಧವನ್ನ ಇಟ್ಕೊಂಡಿದೆ ಅಂತ ನೋಡೋದಾದ್ರೆ, ತಾಲಿಬಾನ್ ಹ್ಯಾಸ್ ಬೀನ್ ಮೇಕಿಂಗ್ ಡೀಲ್ಸ್ ವಿತ್ ಕಂಟ್ರೀಸ್ ಲೈಕ್ ಚೀನಾ, ರಷ್ಯಾ ಅಂಡ್ ಇರಾನ್, ವೈಲ್ ಆಲ್ಸೋ ಸೀಕಿಂಗ್ ಇಂಟರ್ನ್ಯಾಷನಲ್ ರೆಕಾಗ್ನಿಷನ್. ಚೀನಾ, ರಷ್ಯಾ ಮತ್ತೆ ಇರಾನ್ ಈ ಹಲವಾರು ದೇಶಗಳ ಜೊತೆ ತಾಲಿಬಾನ್ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಅನ್ನೋದು ಬಯಸ್ತಾ ಇದೆ. ಇನ್ನು ಸೆಕ್ಯೂರಿಟಿ ಕನ್ಸರ್ನ್ ಫಾರ್ ಇಂಡಿಯಾ. ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರತಾ ಕಾಳಜಿಗಳು ಏನೇನು? ಇಂಡಿಯಾಸ್ ಮೇನ್ ವರಿ ಇಸ್ ಟೆರರಿಸಂ ಫ್ರಮ್ ಗ್ರೂಪ್ಸ್ ಲೈಕ್ ISIS-K ಅಂಡ್ ಪಾಕಿಸ್ತಾನ ಬೇಸ್ಡ್ ಮಿಲಿಟೆಂಟ್ಸ್ ಹೂ ಮೇ ಯೂಸ್ ಅಫ್ಘಾನಿಸ್ತಾನ್ ಆಸ್ ಅ ಬೇಸ್. ಅಂತಂದ್ರೆ ಕೆಲವೊಂದು ಐಸಿಸ್ ಉಗ್ರಗಾಮಿ ಸಂಘಟನೆಗಳು, ಪಾಕಿಸ್ತಾನದ ಮೂಲದ ಉಗ್ರಗಾಮಿಗಳು ಏನ್ ಮಾಡಬಹುದು, ಅಫ್ಘಾನಿಸ್ತಾನವನ್ನ ತಮ್ಮ ನೆಲೆಯನ್ನಾಗಿ ಮಾಡ್ಕೊಳ್ಬಹುದು. ಹೀಗಾಗಿ ಭಾರತ ಅತ್ಯಂತ ಜಾಗರೂಕವಾಗಿರ್ಬೇಕಾಗುತ್ತೆ. ಫ್ಯೂಚರ್ ಆಫ್ ಅಫ್ಘಾನಿಸ್ತಾನ್. ಮುಂದಿನ ದಿನಗಳಲ್ಲಿ ಅಫ್ಘಾನಿಸ್ತಾನದ ಭವಿಷ್ಯ ಯಾವ ರೀತಿ ಇರಬಹುದು? ದ ಕಂಟ್ರಿ ಫೇಸಸ್ ಮೆನಿ ಪ್ರಾಬ್ಲಮ್ಸ್. ಈಗ ಅಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇನ್ಕ್ಲೂಡಿಂಗ್ ಅ ವೀಕ್ ಎಕಾನಮಿ. ಆರ್ಥಿಕತೆ ಅಷ್ಟೇನು ಸದೃಢವಾಗಿಲ್ಲ. ಲ್ಯಾಕ್ ಆಫ್ ವುಮೆನ್ಸ್ ರೈಟ್ಸ್. ಅದೇ ರೀತಿ ಮಹಿಳೆಯರಿಗೆ ಬೇಕಾದಂತಹ ಹಕ್ಕುಗಳು ಸಿಗ್ತಾ ಇಲ್ಲ. ಅನ್ಸರ್ಟೇನ್ ಲೀಡರ್ಶಿಪ್. ನಾಯಕತ್ವ ಸಹ ಅಷ್ಟೇನು ಸಮರ್ಪಕವಾಗಿಲ್ಲ. ಮೇಕಿಂಗ್ ಇಟ್ಸ್ ಫ್ಯೂಚರ್ ಅನ್ಪ್ರೆಡಿಕ್ಟೇಬಲ್. ಈ ಎಲ್ಲಾ ಕಾರಣಗಳಿಂದಾಗಿ ಫ್ಯೂಚರ್ ಅನ್ನೋದು ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಸರಿಯಾಗಿ ಯಾವ ರೀತಿ ಮುಂದಿನ ದಿನಗಳು ಬರಬಹುದು ಅಂತ ಊಹೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದಾದ ನಂತರ ಮುಂದಿನ ಆರ್ಟಿಕಲ್, ದ ಕೆನಡಿಯನ್ ಎಲೆಕ್ಷನ್ ಶೇಪ್ಡ್ ಬೈ ಟ್ರೂಡೋ ಅಂಡ್ ಟ್ರಂಪ್. ಕೆನಡಾದಲ್ಲಿ ಎಲೆಕ್ಷನ್ ನಡೀಲಿಕ್ಕಿದೆ, ಅದರ ಬಗ್ಗೆ ಕೆಲವು ಅಂಶಗಳನ್ನ ಕೊಟ್ಟಿದ್ದಾರೆ. ಕೆನಡಾಸ್ ಪೊಲಿಟಿಕಲ್ ಡಿವೈಡ್. ದ ಅಪ್ಕಮಿಂಗ್ ಕೆನಡಿಯನ್ ಎಲೆಕ್ಷನ್ ಇಸ್ ಹೈಲಿ ಕಾಂಪಿಟೇಟಿವ್, ಮೇನ್ಲಿ ಬಿಟ್ವೀನ್ ಜಸ್ಟಿನ್ ಟ್ರೂಡೋ ಲಿಬರಲ್ ಪಾರ್ಟಿ ಅಂಡ್ ಕನ್ಸರ್ವೇಟಿವ್ ಪಾರ್ಟಿ. ಎರಡು ಮುಖ್ಯವಾದ ಪಕ್ಷಗಳಿದೆ. ಜಸ್ಟಿನ್ ಟ್ರೂಡೋ ಅವರ ಲಿಬರಲ್ ಪಾರ್ಟಿ ಮತ್ತೆ ಇನ್ನೊಂದು ಕನ್ಸರ್ವೇಟಿವ್ ಪಾರ್ಟಿ. ಆ ಎರಡು ಪಕ್ಷಗಳ ನಡುವೆ ಬಹಳ ದೊಡ್ಡ ಮಟ್ಟದ ಸ್ಪರ್ಧೆ ಏರ್ಪಡ್ತಾ ಇದೆ. ಇನ್ಫ್ಲೂಯೆನ್ಸ್ಡ್ ಬೈ ಪೊಲಿಟಿಕಲ್ ಟ್ರೆಂಡ್ಸ್ ಇನ್ ದ US. ಇದಕ್ಕೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇರೋದು US ನಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಬದಲಾವಣೆಗಳು. ಇನ್ನು ಚಾಲೆಂಜಸ್ ಫಾರ್ ದಿ ಲಿಬರಲ್ ಪಾರ್ಟಿ. ಲಿಬರಲ್ ಪಾರ್ಟಿಗೆ ಏನ್ ಚಾಲೆಂಜಸ್ ಇದೆ? ಟ್ರೂಡೋಸ್ ಪಾರ್ಟಿ ಫೇಸಿಂಗ್ ಡಿಫಿಕಲ್ಟೀಸ್ ಡ್ಯೂ ಟು ಎಕನಾಮಿಕ್ ಇಶ್ಯೂಸ್. ಆರ್ಥಿಕ ಸಮಸ್ಯೆಗಳು, ಹೈ ಇನ್ಫ್ಲೇಷನ್, ಹಣದುಬ್ಬರ ಜಾಸ್ತಿ ಆಗಿದೆ, ಅಂಡ್ ಗ್ರೋವಿಂಗ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಮಂಗ್ ಪೀಪಲ್. ಜನರಿಗೆ ಆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಹಿಸ್ ಲಾಂಗ್ ಟೈಮ್ ಇನ್ ಪವರ್ ಹ್ಯಾಸ್ ಆಲ್ಸೋ ಲೆಡ್ ಟು ವೋಟರ್ ಫ್ಯಾಟಿಗ್. ಯಾಕಂದ್ರೆ ತುಂಬಾ ವರ್ಷಗಳ ಕಾಲ ಅವರು ಆಡಳಿತವನ್ನು ನೋಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರ ಆಡಳಿತ ನಮಗೆ ಸಾಕು ಅನ್ನುವಂತ ಮನಸ್ಥಿತಿಗೆ ಜನರು ಬಂದು ತಲುಪಿದ್ದಾರೆ. ಇನ್ನು ಕನ್ಸರ್ವೇಟಿವ್ ಪಾರ್ಟಿ ಸ್ಟ್ರಾಟಜಿ. ಇನ್ನೊಂದು ಪಕ್ಷ ಇದೆಯಲ್ವಾ ಕನ್ಸರ್ವೇಟಿವ್ ಪಾರ್ಟಿ. ದ ಅಪೋಸಿಷನ್ ಲೀಡರ್ ಪಿಯರೆ ಫಾಲಿವೆರ್ ಅವರೇನು ಹೇಳ್ತಾ ಇದ್ದಾರೆ? ಇಟ್ಸ್ ಗೇನಿಂಗ್ ಸಪೋರ್ಟ್ ಬೈ ಕ್ರಿಟಿಸೈಸಿಂಗ್ ಟ್ರೂಡೋಸ್ ಎಕನಾಮಿಕ್ ಪಾಲಿಸೀಸ್. ಟ್ರೂಡೋ ಅವರ ಆರ್ಥಿಕ ನೀತಿಗಳನ್ನ ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರಾಮಿಸಿಂಗ್ ಲೋವರ್ ಟ್ಯಾಕ್ಸಸ್ ಅಂಡ್ ಬೆಟರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಅದರ ಜೊತೆ ನಾವು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತೇವೆ ಮತ್ತೆ ಇನ್ನಷ್ಟು ಆರ್ಥಿಕ ಸದೃಢತೆ, ಸುಸ್ಥಿರತೆನ ತರ್ತೇವೆ ಅಂತ ಅವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಕೊಟ್ಟಿರೋದು ಇಂಪ್ಯಾಕ್ಟ್ ಆಫ್ US ಪಾಲಿಟಿಕ್ಸ್. ಕೆನಡಾದ ರಾಜಕೀಯ ಬರೀ ಕೆನಡಾದಿಂದ ಮಾತ್ರ ಪ್ರಭಾವಿತ ಆಗ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ಸ್ ಇನ್ಫ್ಲೂಯೆನ್ಸ್ ಆನ್ ಅಮೆರಿಕನ್ ಪಾಲಿಟಿಕ್ಸ್ ಇಸ್ ಅಫೆಕ್ಟಿಂಗ್ ಕೆನಡಾ ಟು. ಟ್ರಂಪ್ ಅವರು ಅಮೆರಿಕದಲ್ಲಿ ಏನೇನು ಮಾಡ್ತಾ ಇದ್ದಾರೋ ಅಲ್ಲಿನ ಪಾಲಿಟಿಕ್ಸ್ ಸಹ
ಈಗ ಕೆನಡಾದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಆಸ್ ಇಶ್ಯೂಸ್ ಲೈಕ್ ಟ್ರೇಡ್ ಪಾಲಿಸೀಸ್ ಅಂಡ್ ರಿಲೇಷನ್ಸ್ ವಿತ್ US ಪ್ಲೇ ಅ ಮೇಜರ್ ರೋಲ್ ಇನ್ ದಿ ಎಲೆಕ್ಷನ್. ಮುಖ್ಯವಾಗಿ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತ ನೀತಿಗಳು, ಹಾಗಾಗಿ ಆ ಎಲ್ಲ ಮತ್ತೆ ಟ್ರೇಡ್ ರಿಲೇಟೆಡ್ ಆಕ್ಟಿವಿಟೀಸ್, ಎಕನಾಮಿ, ಟ್ರಂಪ್ ಅವರು ಕೆಲವೊಂದು ಟ್ಯಾರಿಫ್ ಗಳನ್ನ ಹಾಕ್ತಾ ಇದ್ರು. ಹೀಗೆ ಹಲವಾರು ವಿಷಯಗಳು ಇಲ್ಲಿನ ಕೆನಡಾದ ಎಲೆಕ್ಷನ್ ಮೇಲೂ ಪರಿಣಾಮವನ್ನು ಬೀರಬಹುದು. ಅನ್ಸರ್ಟನ್ ಫ್ಯೂಚರ್, ಎಲೆಕ್ಷನ್ ಔಟ್ಕಮ್ ಇಸ್ ಅನ್ಕ್ಲಿಯರ್. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಇನ್ನು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಅಂಡ್ ಹೂಎವರ್ ವಿನ್ಸ್ ವಿಲ್ ಹ್ಯಾವ್ ಟು ಡೀಲ್ ವಿತ್ ಎಕನಾಮಿಕ್ ಪ್ರಾಬ್ಲಮ್. ಯಾರೇ ಗೆಲ್ಲಿ ಅವರಿಗೆ ಹಲವಾರು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸುವ ಪರಿಸ್ಥಿತಿ ಮುಂದೆ ಬರುತ್ತೆ. ಪಬ್ಲಿಕ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಜನರ ಅವಿಶ್ವಾಸ, ಅಂತ ಜನರಿಗೆ ನಂಬಿಕೆ ಇಲ್ಲ ಸರ್ಕಾರದ ಮೇಲೆ. ಆ ನಂಬಿಕೆ ಇಲ್ಲದೆ ಇರುವಂತ ಜನರ ಮನಸ್ಥಿತಿಯನ್ನು ಅರಿತುಕೊಂಡು ಅವರಿಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅಂಡ್ ಫಾರಿನ್ ಪಾಲಿಸಿ ಚಾಲೆಂಜಸ್, ಅದೇ ರೀತಿ ಬೇರೆ ಬೇರೆ ದೇಶಗಳ ಜೊತೆ ರಾಜತಾಂತ್ರಿಕತೆಯನ್ನು ಹೇಗೆ ನಿರ್ವಹಿಸ್ಕೊಂಡು ಹೋಗೋದು ಅನ್ನುವಂತ ಸಮಸ್ಯೆ ಸಹ ಮುಂದೆ ಬರುವ ಲೀಡರ್ ಫೇಸ್ ಮಾಡ್ಬೇಕಾಗತ್ತೆ. ಇದಾದ ನಂತರ ಕೆಳಗಡೆ ನೋ ಕಾಮಿಕ್ ರಿಲೀಫ್, ಇಂಡಿಯಾಸ್ ಪೊಲಿಟಿಷಿಯನ್ಸ್ ಆರ್ ಶೋವಿಂಗ್ ಇಂಟಾಲರೆನ್ಸ್. ಮುಖ್ಯವಾಗಿ ನೀವು ನೋಡಿರಬಹುದು ಟಿವಿಯಲ್ಲಿ ಅಥವಾ ಬೇರೆ ಕಡೆ, ಕಾಮಿಡಿಯನ್ ಫೇಸ್ ಬ್ಯಾಕ್ಲಾಶ್. ಕಾಮಿಡಿಯನ್ ಕುನಾಲ್ ಕಾಮ್ರಾ, ಇವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ಹಾಸ್ಯಕಾರ ಅಂತ ಹೇಳ್ಬಹುದು. ಹಾಗಾಗಿ ಅವರಿಗೆ ಮೇಡ್ ಅ ಸಟೈರ್ ಅಬೌಟ್ ಮಹಾರಾಷ್ಟ್ರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ. ಇವರೇನ್ ಮಾಡಿದ್ದಾರೆ, ಒಂದು ಕಾಮಿಡಿ ಶೋನಲ್ಲಿ ಏಕನಾಥ್ ಶಿಂದೆ, ಮಹಾರಾಷ್ಟ್ರದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದಾರಲ್ವಾ, ಅವರ ವಿರುದ್ಧ ಏನ್ ಮಾಡಿದ್ದಾರೆ, ವಿಡಂಬನೆಯನ್ನ ಮಾಡಿದ್ದಾರೆ. ಅಂತಂದ್ರೆ ಕೆಲವು ಸಟೈರ್ ಅಂತಂದ್ರೆ ಅವರ ಗೌರ್ಮೆಂಟ್ ವಿರುದ್ಧ ಕೆಲವೊಂದು ಹೇಳಿಕೆಗಳನ್ನ ಕೊಡೋದು, ಅಂದ್ರೆ ಕಾಮಿಡಿಗೋಸ್ಕರ ಅವರು ಮಾಡಿರೋದು. ವಿಚ್ ಲೆಡ್ ಟು ಪ್ರೊಟೆಸ್ಟ್, ಅಂತಂದ್ರೆ ಅದರಿಂದ ಹಲವಾರು ಪ್ರತಿಭಟನೆಗಳು ನಡೀಲಿಕ್ಕೆ ಪ್ರಾರಂಭ ಆಯಿತು. ವ್ಯಾಂಡಲಿಸಮ್, ವಿಧ್ವಂಸಕ ಕೃತ್ಯಗಳು, ಅಂಡ್ ಪೊಲೀಸ್ ಆಕ್ಷನ್ ಅಗೇನ್ಸ್ಟ್ ಹಿಮ್, ಅಂದ್ರೆ ಅವರ ವಿರುದ್ಧ ಕೆಲವು ಪೊಲೀಸ್ ಕ್ರಮಗಳನ್ನು ಸಹ ಕೈಗೊಳ್ಳಬೇಕಾಯ್ತು. ಅಂದ್ರೆ ಈಗಿನ ಆಗ ಅಲ್ಲಿ ಯಾರಲ್ವಾ ರಾಜಕಾರಣಿಗಳು, ಅವರು ಇದನ್ನೆಲ್ಲ ಮಾಡಿಸಿದ್ರು. ಅಟ್ಯಾಕ್ ಆನ್ ಫ್ರೀ ಸ್ಪೀಚ್, ಇದರಿಂದ ಏನಾಗುತ್ತಾಗುತ್ತೆ, ದ ಸ್ಟ್ರಾಂಗ್ ರಿಯಾಕ್ಷನ್ ಟು ದ ಸಟೈರ್ ಶೋಸ್ ಗ್ರೋವಿಂಗ್ ಇಂಟಾಲರೆನ್ಸ್ ಟುವರ್ಡ್ಸ್ ಪೊಲಿಟಿಕಲ್ ಕ್ರಿಟಿಸಿಸಮ್. ಅಂದ್ರೆ ಯಾವುದೇ ಒಂದು ವಿಡಂಬನೆ ಆಗಿರಬಹುದು, ಟೀಕೆ ಇರಬಹುದು, ಈ ಟೀಕೆ ಮಾಡೋದ್ರಿಂದ ಒಂದು ವೇಳೆ ಅಧಿಕಾರದಲ್ಲಿ ಇರುವವರ ವಿರುದ್ಧ ನೀವು ಟೀಕೆ ಮಾಡಿಬಿಟ್ರೆ, ಅಥವಾ ರಾಜಕೀಯ ಟೀಕೆಗಳ ಬಗ್ಗೆ ಯಾವ ರೀತಿ ಅಸಹಿಷ್ಣುತೆ ಇದೆ, ಅಧಿಕಾರದಲ್ಲಿ ಇರೋರು ಯಾಕೆ ಅದನ್ನ ಒಪ್ಪುವುದಿಲ್ಲ, ಯಾಕೆ ಫ್ರೀ ಸ್ಪೀಚ್ ಬಗ್ಗೆ ಅವಕಾಶ ಮಾಡಿ ಕೊಡೋದಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಈಗ ಹಲವಾರು ಜನರು ಕೇಳ್ತಾ ಇದ್ದಾರೆ. ವಿತ್ ಲೀಗಲ್ ಕೇಸಸ್ ಬೀಂಗ್ ಯೂಸ್ ಟು ಸೈಲೆಂಟ್ ಡಿಸೈನ್, ಅಂತಂದ್ರೆ ಕೆಲವು ಕಾನೂನು ಪ್ರಕರಣಗಳನ್ನ ಬಳಸ್ಕೊಂಡು ಅವರ ಒಂದು ಭಿನ್ನಾಭಿಪ್ರಾಯ ಇರುತ್ತಲ್ವಾ ಸರ್ಕಾರದ ವಿರುದ್ಧ, ಅದನ್ನ ಮೌನಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ನಂತರ ಮಿಸ್ಯೂಸ್ ಆಫ್ ಪವರ್, ಕೆಳಗಡೆ ಇನ್ನೊಂದು ಪಾಯಿಂಟ್, ಪೊಲಿಟಿಕಲ್ ಸಪೋರ್ಟರ್ಸ್ ಅಂಡ್ ಪೊಲೀಸ್ ಆಕ್ಟೆಡ್ ಅಗೇನ್ಸ್ಟ್ ಕಾಮ್ರಾ ಇನ್ಸ್ಟೆಡ್ ಆಫ್ ಲೆಟ್ಟಿಂಗ್ ದ ಅಫೆಂಡೆಡ್ ಪಾರ್ಟಿ ಹ್ಯಾಂಡಲ್ ದ ಮ್ಯಾಟರ್ ಲೀಗಲಿ. ಕಾನೂನಾತ್ಮಕವಾಗಿ ಆ ಒಂದು ಪಕ್ಷ ಇತ್ತಲ್ವಾ, ಅವರು ಅದನ್ನ ಸುಧಾರಿಸ್ಕೊಳ್ಬಹುದಿತ್ತು, ಮಾತುಕತೆ ಮೂಲಕ ಸಮಸ್ಯೆನ ಬಗೆಹರಿಸ್ಕೊಳ್ಬಹುದಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ತಾ ಇಲ್ಲ. ಶೋವಿಂಗ್ ಹೌ ಪವರ್ ಇಸ್ ಆಫನ್ ಮಿಸ್ಯೂಸ್, ಆ ಪಕ್ಷ ತನ್ನ ಅಧಿಕಾರವನ್ನ ಹೇಗೆ ದುರುಪಯೋಗಕೊಳ್ತಾ ಇದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗ್ತಾ ಇದೆ. ಸೆಲೆಕ್ಟಿವ್ ಔಟ್ರೇಜ್, ಪೊಲಿಟಿಕಲ್ ಲೀಡರ್ಸ್ ಫ್ರಮ್ ಡಿಫರೆಂಟ್ ಪಾರ್ಟೀಸ್ ಯೂಸ್ ಲೀಗಲ್ ಆಕ್ಷನ್ ಸೆಲೆಕ್ಟಿವ್ಲಿ. ಅಂತಂದ್ರೆ ಅವರಿಗೆ ಬೇಕಾದಾಗ ಅವರು ಆ ಕೇಸ್ಗಳನ್ನ ಹಾಕೋದಾಗ್ಲಿ, ಕಾನೂನು ಕ್ರಮಗಳನ್ನ ಕೈಗೊಳ್ಳೋದಾಗ್ಲಿ ಮಾಡ್ತಾರೆ. ಟಾರ್ಗೆಟಿಂಗ್ ಕ್ರಿಟಿಕ್ಸ್ ವೈಲ್ ಇಗ್ನೋರಿಂಗ್ ಸಿಮಿಲರ್ ಆಕ್ಟ್ಸ್ ಬೈ ದರ್ ಸಪೋರ್ಟರ್ಸ್. ಯಾವ್ದು ಪಕ್ಷ ಇರುತ್ತೆ, ಆ ಪಕ್ಷದ ಸಪೋರ್ಟರ್ಗಳು, ಪಕ್ಷದ ಕಾರ್ಯಕರ್ತರು ಇದೇ ರೀತಿಯ ಕ್ರಮಗಳನ್ನ ಮಾಡಿದಾಗ, ಈ ರೀತಿ ಕೆಲಸಗಳನ್ನ ಮಾಡಿದಾಗ ಇದ್ರು ಸುಮ್ನಿರ್ತಾರೆ ಪಾರ್ಟಿ ಲೀಡರ್ಸ್ಗಳು. ಅದೇ ಆ ಪಕ್ಷದ ವಿರುದ್ಧ ಬೇರೆ ಯಾರಾದ್ರೂ ಮಾಡ್ಬಿಟ್ರೆ ಅವರ ವಿರುದ್ಧ ಕಾನೂನು ಕ್ರಮಗಳನ್ನ ಜರುಗಿಸ್ತಾರೆ. ಥ್ರೆಟ್ ಟು ಡೆಮೋಕ್ರಸಿ, ಇದರಿಂದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ರೈಸಿಂಗ್ ಅಟ್ಯಾಕ್ಸ್ ಆನ್ ಕಾಮಿಡಿಯನ್ಸ್ ಅಂಡ್ ಕ್ರಿಯೇಟ್ ಫಿಯರ್, ಲಿಮಿಟಿಂಗ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ಹೆಲ್ದಿ ಡೆಮೋಕ್ರಸಿ. ಉತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಬಹಳ ಮುಖ್ಯವಾದದ್ದು. ಈಗ ಒಂದು ವೇಳೆ ಸರ್ಕಾರ ಪ್ರತಿಯೊಬ್ಬರ ಮೇಲೂ, ಯಾರು ಸರ್ಕಾರದ ವಿರುದ್ಧ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೋ ಅವರು ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ರೆ ಫ್ರೀ ಸ್ಪೀಚ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆನೇ ಇರೋದಿಲ್ಲ. ಹಾಗಾಗಿ ಇದು ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಧಕ್ಕೆ ತರುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಎಲಿಮಿನೇಟಿಂಗ್ ಅಪೋನೆಂಟ್ಸ್, ಈ ಟರ್ಕಿಶ್ ಪಾಲಿಟಿಕ್ಸ್ ಬಗ್ಗೆ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಎರ್ಡೋಗನ್ಸ್ ಕ್ರ್ಯಾಕ್ ಡೌನ್ ಆನ್ ಅಪೋನೆಂಟ್ಸ್. ಟರ್ಕಿಶ್ ಪ್ರೆಸಿಡೆಂಟ್ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಅಂತ ಅವ್ರ ಹೆಸರು ಇರಬಹುದು, ಹೀಗೆ ಪ್ರೊನೌನ್ಸ್ ಮಾಡಬಹುದು ಅನ್ಕೊಂಡಿದ್ದಾನೆ, ಬೇರೆ ರೀತಿ ಹೇಳ್ತಾರ ಗೊತ್ತಿಲ್ಲ. ಈಸ್ ಯೂಸಿಂಗ್ ಲೀಗಲ್ ಕೇಸಸ್ ಅಂಡ್ ಅರೆಸ್ಟ್ ವೀಕನ್ ಹಿಸ್ ಪೊಲಿಟಿಕಲ್ ಅಪೋನೆಂಟ್ಸ್ ಬಿಫೋರ್ ಎಲೆಕ್ಷನ್ಸ್. ಅವ್ರೇನ್ ಮಾಡ್ತಾ ಇದ್ದಾರೆ, ಟರ್ಕಿಶ್ ಪ್ರೆಸಿಡೆಂಟ್
ತಮ್ಮ ರಾಜಕೀಯ ವಿರೋಧಿಗಳನ್ನ ದುರ್ಬಲಪಡಿಸಲಿಕ್ಕೆ ಕಾನೂನು ಪ್ರಕರಣಗಳನ್ನ ಮತ್ತೆ ಅವರನ್ನ ಬಂಧಿಸೋದನ್ನ ಮಾಡ್ತಾ ಇದ್ದಾರೆ. ಟಾರ್ಗೆಟಿಂಗ್ ಆಫ್ ಅಪೋಸಿಷನ್ ಲೀಡರ್, ದ ಮೇಯರ್ ಆಫ್ ಇಸ್ತಾಂಬುಲ್, ಎಕ್ರೆಮ್, ಅವರ ಹೆಸರು ಎಕ್ರೆಮ್ ಇಮಾಮೋಗ್ಲು ಅಂತ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಹ್ಯಾಸ್ ಬಿನ್ ಅಕ್ಯೂಸ್ಡ್ ಆಫ್ ಕರಪ್ಷನ್ ವಿಚ್ ಮೆನಿ ಸಿ ಆಸ್ ಅ ಪೊಲಿಟಿಕಲ್ ಮೂವ್ ಟು ಬ್ಲಾಕ್ ಹಿಸ್ ರೈಸ್. ಇದನ್ನ ಅನೇಕರು ಏನು ಹೇಳ್ತಾ ಇದ್ದಾರೆ, ಅವರ ಹೇಳಿಕೆನ ತಡಿಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗದೆ ಈಗ ರಾಜಕೀಯವಾಗಿ ಈ ದುರುದ್ದೇಶ ಇಟ್ಕೊಂಡು ಇವರು ಕರಪ್ಷನ್ ಕೇಸನ್ನ ಅವ್ರ ಮೇಲೆ ಹಾಕಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕನ್ಸರ್ನ್ಸ್ ಅಬೌಟ್ ಡೆಮಾಕ್ರಸಿ, ಕ್ರಿಟಿಕ್ಸ್ ಸೇ ಎರ್ಡೋಗನ್ಸ್ ಆಕ್ಷನ್ಸ್ ಇನ್ಕ್ಲೂಡಿಂಗ್ ಅರೆಸ್ಟಿಂಗ್ ಅಪೋನೆಂಟ್ಸ್ ಅಂಡ್ ಲಿಮಿಟಿಂಗ್ ಫ್ರೀ ಸ್ಪೀಚ್ ಆರ್ ಹಾರ್ಮಿಂಗ್ ಟರ್ಕಿಸ್ ಡೆಮಾಕ್ರಸಿ. ಇದರಿಂದ ಪ್ರಜಾಪ್ರಭುತ್ವದ ಬಗ್ಗೆ ಹಲವಾರು ತಜ್ಞರು ಕಳವಳಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಂದ್ರೆ ಫ್ರೀ ಸ್ಪೀಚ್, ಹಿಂದಿನ ಆರ್ಟಿಕಲ್ ನೋಡಿದ್ವಲ್ವಾ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯ. ಇದರಿಂದಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗ್ತಾ ಇದೆ, ಒಂದು ವೇಳೆ ಈ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ. ವೀಕನಿಂಗ್ ಆಫ್ ಅಪೋಸಿಷನ್, Erdogan benefits from a divided opposition as different opposition parties struggle to unite against him. ಅಂದ್ರೆ ಅವರ ವಿರುದ್ಧ ಹಲವಾರು ವಿರೋಧ ಪಕ್ಷಗಳಿದೆ, ಆದ್ರೆ ಅವರೆಲ್ಲ ಒಗ್ಗಟ್ಟಾಗಿಲ್ಲ. ಹಾಗಾಗಿ ಅವರ ನಡುವೆನೆ ಭಿನ್ನಾಭಿಪ್ರಾಯ ಇದೆ. ಹಾಗಾಗಿ ಇವರ ವಿರುದ್ಧ ಒಗ್ಗಟ್ಟಾಗಿ ಹೋರಾಡುವಂತಹ ಒಂದೇ ಒಂದು ಪಕ್ಷ ಸರಿಯಾಗಿ ಇಲ್ಲ. ಅನ್ಸರ್ಟನ್ ಫ್ಯೂಚರ್, ಡಿಸ್ಪೈಟ್ ಕ್ರಿಟಿಸಿಸಮ್ ಎರ್ಡೋಗನ್ ಸ್ಟಿಲ್ ಹ್ಯಾಸ್ ಸ್ಟ್ರಾಂಗ್ ಪಬ್ಲಿಕ್ ಸಪೋರ್ಟ್. ಎಲ್ಲ ಕ್ರಿಟಿಸಿಸಮ್ ಇದ್ರೂ ಸಹ ಅವರಿಗೆ ದೊಡ್ಡ ಮಟ್ಟದ ಸಪೋರ್ಟ್ ಇದೆ. ಅಂಡ್ ದಿ ಅಪ್ಕಮಿಂಗ್ ಎಲೆಕ್ಷನ್ಸ್ ವಿಲ್ ಡಿಸೈಡ್ ವೆದರ್ ಹಿ ರಿಮೇನ್ಸ್ ಇನ್ ಪವರ್. ಮುಂದಿನ ಚುನಾವಣೆ ಡಿಸೈಡ್ ಮಾಡುತ್ತೆ ಅವರು ಅಧಿಕಾರದಲ್ಲಿ ಉಳಿತಾರ ಇಲ್ವಾ ಅನ್ನೋದನ್ನ. ಹಾಗೆ ನೋಡ್ಬೇಕು ಏನಾಗುತ್ತೆ. ಈ ಬೇರೆ ಬೇರೆ ದೇಶಗಳ ಸುದ್ದಿನ ಯಾಕೆ ತೆಗೆದುಕೊಳ್ಳೋದು ಅಂತಂದ್ರೆ, ನೀವು ಒಂದು ವೇಳೆ ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನ ಬರೀಬೇಕಾದ್ರೆ ಎಸ್ಸೆ ಎಥಿಕ್ಸ್ ನಲ್ಲಿ ಏನ್ ಮಾಡಬಹುದು, ಈ ಒಂದು ಚಿಕ್ಕದಾಗಿ ಒಂದೆರಡು ಲೈನ್ ನಲ್ಲಿ ಇಂತಹ ಉದಾಹರಣೆಗಳನ್ನ ಕೊಡಬಹುದು. ಅಂತಂದ್ರೆ ಬೇರೆ ದೇಶಗಳಲ್ಲೂ ಸಹ ಯಾವ ರೀತಿ ಆಗ್ತಾ ಇದೆ, ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂತ ಮಾಹಿತಿ ನಿಮಗೂ ಇದೆ ಅಂತ ನೀವು ಆ ಮೂಲಕ ಆನ್ಸರ್ ರೈಟಿಂಗ್ ನಲ್ಲಿ ವ್ಯಕ್ತಪಡಿಸಬಹುದು. ಫ್ರೀ ಸ್ಪೀಚ್ ಗೆ ಸಂಬಂಧಪಟ್ಟ ಹಾಗೆ ಕೇವಲ ಭಾರತ ಮಾತ್ರ ಅಲ್ಲ, ಹಲವಾರು ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅನ್ನೋದನ್ನ ನೀವು ಎಕ್ಸಾಂಪಲ್ ಅನ್ನ ಕೊಡಬಹುದು. ಇದಾದ ನಂತರ ಬ್ಯಾಡ್ ಒಮೆನ್ ಫಾರ್ ಪಬ್ಲಿಕ್ ಟ್ರಸ್ಟಿಂಗ್ ವ್ಯಾಕ್ಸಿನ್ಸ್. ವ್ಯಾಕ್ಸಿನ್ ಗೆ ಸಂಬಂಧಪಟ್ಟ ಹಾಗೆ ಕೆಲವರು ಏನ್ ಮಾಡಿದ್ದಾರೆ, ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವ್ಯಾಕ್ಸಿನ್ ರಿಲೇಟೆಡ್ ಪೆಟಿಷನ್ ಇನ್ ಕೋರ್ಟ್. Many legal cases have been filed questioning the safety, approval process and side effects of vaccines in India. ಭಾರತದಲ್ಲಿ ಲಸಿಕೆಗಳ ಸುರಕ್ಷತೆ, ಸೇಫ್ಟಿ ಮತ್ತೆ ಅನುಮೋದನೆ ಪ್ರಕ್ರಿಯೆ, ಅದೇ ರೀತಿ ಅದರಿಂದ ಏನೇನು ಅಡ್ಡ ಪರಿಣಾಮಗಳು ಆಗುತ್ತೆ ಅನ್ನೋದನ್ನ ಪ್ರಶ್ನೆ ಮಾಡಿ ಅನೇಕರು ಏನ್ ಮಾಡಿದ್ದಾರೆ, ಕಾನೂನು ಪ್ರಕರಣಗಳನ್ನ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಕನ್ಸರ್ನ್ಸ್ ಅಬೌಟ್ ಟ್ರಾನ್ಸ್ಪರೆನ್ಸಿ, ಪೀಪಲ್ ಹ್ಯಾವ್ ರೈಸ್ಡ್ ಕನ್ಸರ್ನ್ಸ್ ಅಬೌಟ್ ದಿ ಲ್ಯಾಕ್ ಆಫ್ ಕ್ಲಿಯರ್ ಇನ್ಫಾರ್ಮೇಶನ್ ಆನ್ ವ್ಯಾಕ್ಸಿನ್ ಟ್ರಯಲ್ಸ್ ಅಂಡ್ ಅಡ್ವರ್ಸ್ ಎಫೆಕ್ಟ್ಸ್ ವಿಚ್ ಅಫೆಕ್ಟ್ ಪಬ್ಲಿಕ್ ಟ್ರಸ್ಟ್. ಅಂತಂದ್ರೆ ಲಸಿಕೆಗಳನ್ನ ಹೇಗೆ ಪ್ರಯೋಗ ಮಾಡ್ತಾರೆ ಮತ್ತೆ ಅದರಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅನ್ನೋದನ್ನ ಜನರು ಆ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಸಾರ್ವಜನಿಕರು ಈ ಲಸಿಕೆಗಳ ಮೇಲೆ ಇಟ್ಟಿರುವಂತಹ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಗವರ್ಮೆಂಟ್ಸ್ ರೋಲ್, ಕ್ರಿಟಿಕ್ಸ್ ಸೇ ದ ಗವರ್ಮೆಂಟ್ ಅಂಡ್ ರೆಗ್ಯುಲೇಟರಿ ಬಾಡೀಸ್ ಹ್ಯಾವ್ ನಾಟ್ ಡನ್ ಇನಫ್ ಟು ಅಡ್ರೆಸ್ ದೀಸ್ ಕನ್ಸರ್ನ್ ಓಪನ್ಲಿ. ಸರ್ಕಾರ ಮತ್ತೆ ನಿಯಂತ್ರಕ ಸಂಸ್ಥೆಗಳಿರುತ್ತಲ್ವ, ರೆಗ್ಯುಲೇಟರಿ ಬಾಡೀಸ್ಗಳು, ಈ ಒಂದು ಜನರ ಕಾಳಜಿಗಳನ್ನ ಪರಿಹರಿಸಲಿಕ್ಕೆ ಸಾಕಷ್ಟು ಕೆಲಸ ಮಾಡಿಲ್ಲ ಅಂತ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಶ್ಯೂ ಆಫ್ ಕಾಂಪನ್ಸೇಷನ್, ಪರಿಹಾರಗಳನ್ನ ಕೊಡೋದು. ಫ್ಯಾಮಿಲೀಸ್ ಆಫ್ ಪೀಪಲ್ ಹೂ ಫೇಸ್ಡ್ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಆರ್ ಡೈಡ್ ಆಫ್ಟರ್ ವ್ಯಾಕ್ಸಿನೇಷನ್ ಸ್ಟ್ರಗಲ್ ಟು ಗೆಟ್ ಕಾಂಪನ್ಸೇಷನ್ ಡ್ಯೂ ಟು ವೀಕ್ ಲೀಗಲ್ ಪಾಲಿಸೀಸ್. ಸರಿಯಾದ ಕಾನೂನು ಕ್ರಮಗಳು ಇಲ್ಲ, ಹಾಗಾಗಿ ಕೆಲವರಿಗೆ ಏನಾಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ ವ್ಯಾಕ್ಸಿನ್ ತೆಗೆದುಕೊಂಡೋದ್ರಿಂದ. ಅದಾದ್ಮೇಲೆ ಕೆಲವರು ವ್ಯಾಕ್ಸಿನ್ ಆಗಿ ಸಾವನ್ನಪ್ಪಲು ಸಾಧ್ಯ ಇದೆ. ಇಂಥ ಸಾವನ್ನಪ್ಪದವರಿಗೆ ಮತ್ತೆ ಸೈಡ್ ಎಫೆಕ್ಟ್ ಆದವರಿಗೆ ಸರ್ಕಾರ ಪರಿಹಾರಗಳನ್ನ ಕೊಡ್ಲಿಕ್ಕೆ ಯಾವುದೇ ಸರಿಯಾದ ಕ್ರಮಗಳನ್ನ, ಲೀಗಲ್ ಪಾಲಿಸಿಗಳನ್ನ ಜಾರಿಗೊಳಿಸಿಲ್ಲ. ಕೆಲವೊಂದು ಪಾಲಿಸಿಗಳಿದ್ರು ಸಹ ಅದು ವೀಕ್ ಆಗಿದೆ ಅಂದ್ರೆ ಸಮರ್ಪಕವಾಗಿ ಅದನ್ನ ಜಾರಿ ಮಾಡ್ತಾ ಇಲ್ಲ. ನೀಡ್ ಫಾರ್ ಬೆಟರ್ ಪಾಲಿಸೀಸ್, ಹಾಗಾದ್ರೆ ಏನ್ ಬೇಕು? Experts suggest that India must improve its vaccine approval and monitoring process to rebuild public confidence. ಹಾಗಾಗಿ ಸಾರ್ವಜನಿಕರ ವಿಶ್ವಾಸವನ್ನ ಮತ್ತೆ ಹೆಚ್ಚಿಸಲಿಕ್ಕೆ ಸರ್ಕಾರ ತನ್ನ ವ್ಯಾಕ್ಸಿನ್ ಅಪ್ರೂವಲ್ ಪ್ರೊಸೆಸ್ ಬಗ್ಗೆ ಮತ್ತೆ ಅದನ್ನ ಹೇಗೆ ಮಾನಿಟರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕ್ರಮಗಳನ್ನ, ಪ್ರಕ್ರಿಯೆಗಳನ್ನ ಸುಧಾರಿಸಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಾದ ನಂತರ ಸೈನ್ಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ, ಸರ್ಚ್ ಫಾರ್ ಯೂನಿವರ್ಸಸ್ ಫಸ್ಟ್ ವಾಟರ್ ಕುಡ್ ರೀಸೆಟ್ ಟೈಮ್ ಲೈನ್ ಆಫ್ ಲೈಫ್ ಒರಿಜಿನ್ಸ್. ಬಹಳ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಒಂದು ಪಾಯಿಂಟ್ ಇದೆ.
ಅಂದ್ರೆ ನೀರು ಮೊದಲು ಹೇಗೆ ಹುಟ್ಟಿತು, ನೀರು ಹೇಗೆ ಸೃಷ್ಟಿ ಆಯ್ತು ಜಗತ್ನಲ್ಲಿ ಅನ್ನೋದ್ರ ಬಗ್ಗೆ ಬಹಳ ಬೇರೆ ಬೇರೆ ಅಭಿಪ್ರಾಯಗಳಿತ್ತು. ಈಗ ಒಂದು ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ವಾಟರ್ ಕೇಮ್ ಫ್ರಾಮ್ ಡೈಯಿಂಗ್ ಸ್ಟಾರ್ಸ್. ನಕ್ಷತ್ರಗಳು ಹುಟ್ಟಿ ಸಾಯುವ ತನಕ ಅಲ್ಲಿ ಬೇರೆ ಬೇರೆ ಸ್ಟೇಜಸ್ ಗಳಿರುತ್ತೆ. ಪ್ರೋಟೋಸ್ಟಾರ್, ಆಮೇಲೆ ಸೂಪರ್ ನೋವಾ ತನಕ, ಬ್ಲಾಕ್ ಹೋಲ್, ಈ ತರ ಹಲವಾರು ಸ್ಟೇಜಸ್ ಗಳಿರುತ್ತೆ. ಅದನ್ನ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಓದ್ತೀರಿ. ಇಲ್ಲ ಇವರ ಸ್ಟಡಿ ಏನ್ ಹೇಳುತ್ತೆ ಅಂತಂದ್ರೆ, ದ ಫಸ್ಟ್ ಸ್ಟಾರ್ಸ್ ಇನ್ ದ ಯೂನಿವರ್ಸ್, ಮೊದಲು ಫಾರ್ಮ್ ಆಗಿರುತ್ತಲ್ವಾ, ಮೊದಲು ರೂಪುಗೊಂಡಿರುವಂತಹ ನಕ್ಷತ್ರಗಳು, ದೇ ಕ್ರಿಯೇಟೆಡ್ ವಾಟರ್. ಆ ನಕ್ಷತ್ರಗಳಿಂದ ನೀರು ಸೃಷ್ಟಿಯಾಗಿದೆ. ಹೇಗೆ ಅಂತಂದ್ರೆ, ವೆನ್ ದೇ ಎಕ್ಸ್ಪ್ಲೋಡೆಡ್ ಆಟ್ ಸೂಪರ್ ನೋವಾ, ಆ ನಕ್ಷತ್ರಗಳು ಸೂಪರ್ ನೋವಾಗಿ ಸ್ಫೋಟಗೊಳ್ಳುತ್ತೆ. ಸ್ಫೋಟಗೊಂಡಾಗ ಮಿಕ್ಸಿಂಗ್ ಆಕ್ಸಿಜನ್ ವಿತ್ ಹೈಡ್ರೋಜನ್, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಮಿಕ್ಸ್ ಆಗುತ್ತೆ, H2O ಆಗುತ್ತೆ. ಆವಾಗ ವಾಟರ್ ಸೃಷ್ಟಿ ಆಗುತ್ತೆ, ನೀರು ಆವಾಗ ಸೃಷ್ಟಿ ಆಗುತ್ತೆ. ವಾಟರ್ ಫಾರ್ಮ್ಡ್ ಅರ್ಲಿಯರ್ ದೆನ್ ಥಾಟ್. ಅಂದ್ರೆ ವಿಜ್ಞಾನಿಗಳು ಏನ್ ಅನ್ಕೊಂಡಿದ್ರು, ಯಾವಾಗ ನೀರು ಸೃಷ್ಟಿ ಆಗಿರ್ಬೋದು ಅನ್ಕೊಂಡಿದ್ರು, ಸಾರಿ, ವಿಜ್ಞಾನಿಗಳು ಅಂದ್ಕೊಂಡಕ್ಕಿಂತ ಮೊದಲೇ, ಎಷ್ಟೋ ವರ್ಷಗಳ ಮೊದಲೇ ನೀರು ರೂಪುಗೊಂಡಿರಬಹುದು. ಸೈಂಟಿಸ್ಟ್ ಬಿಲೀವ್ಡ್ ವಾಟರ್ ಬಿಕೇಮ್ ಕಾಮನ್ ಲೇಟರ್, ಬಟ್ ನ್ಯೂ ರಿಸರ್ಚ್ ಸಜೆಸ್ಟ್ ಇಟ್ ವಾಸ್ ಪ್ರೆಸೆಂಟ್ ಮಚ್ ಅರ್ಲಿಯರ್. ಎಷ್ಟೋ ವರ್ಷಗಳ ಮೊದಲೇ ಇರಬಹುದು ವಾಟರ್, ಇವನ್ ಬಿಫೋರ್ ಗ್ಯಾಲಕ್ಸೀಸ್ ಫಾರ್ಮ್. ಗ್ಯಾಲಕ್ಸಿಗಳು ರೂಪುಗೊಳ್ಳಕ್ಕಿಂತ ಮೊದಲೇ ನೀರು ಇರಬಹುದು, ಅಥವಾ ನೀರು ಮೊದಲು ಇದ್ದಿರಬಹುದು ಅಂತ ಸೈಂಟಿಸ್ಟ್ಗಳು ಈಗ ಈ ಸ್ಟಡಿಯ ಮೂಲಕ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಸೂಪರ್ನೋವಾ ಪ್ಲೇಡ್ ಅ ಕೀ ರೋಲ್. ಈ ಒಂದು ಘಟನೆಯಲ್ಲಿ ಸೂಪರ್ನೋವಾ, ದಿಸ್ ಮ್ಯಾಸಿವ್ ಎಕ್ಸ್ಪ್ಲೋಷನ್ಸ್ ಸ್ಪ್ರೆಡ್ ದಿ ಎಲಿಮೆಂಟ್ಸ್ ನೀಡೆಡ್ ಫಾರ್ ವಾಟರ್ ಅಂಡ್ ಲೈಫ್. ಈ ಒಂದು ದೊಡ್ಡ ಸ್ಫೋಟ ಆಗುತ್ತಲ್ವಾ ಸೂಪರ್ನೋವಾ ಅಂತ, ಅದರಿಂದಾಗಿ ನೀರು ಮತ್ತೆ ಜೀವನಕ್ಕೆ ಬೇಕಾದ ಬೇರೆ ಬೇರೆ ಅಂಶಗಳು, ಜೀವಿ ಸೃಷ್ಟಿಯಾಗಲಿಕ್ಕೆ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ. ಮೇಕಿಂಗ್ ದ ಅರ್ಲಿ ಯೂನಿವರ್ಸ್ ಮೋರ್ ಹ್ಯಾಬಿಟೇಬಲ್ ದೆನ್ ಎಕ್ಸ್ಪೆಕ್ಟೆಡ್. ನಾವು ಅಂದ್ಕೊಂಡಿರೋಕ್ಕಿಂತ, ನಿರೀಕ್ಷೆಗಿಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ವಾಸಯೋಗ್ಯವಾದ ವಾತಾವರಣ ಸೃಷ್ಟಿಯಾಗುತ್ತೆ. ನ್ಯೂ ರಿಸರ್ಚ್ ಯೂಸಸ್ 3D ಮಾಡೆಲ್ಸ್. ಈ ರಿಸರ್ಚ್ಗೋಸ್ಕರ 3D ಮಾಡೆಲ್ಗಳನ್ನ ಬಳಸ್ತಾ ಇದ್ದಾರೆ. ಸೈಂಟಿಸ್ಟ್ ಯೂಸ್ಡ್ ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಟು ಸ್ಟಡಿ ಹೌ ಅರ್ಲಿ ಸ್ಟಾರ್ಸ್ ಕ್ರಿಯೇಟೆಡ್ ವಾಟರ್, ಆಸ್ ದೀಸ್ ಏನ್ಷಿಯಂಟ್ ಸ್ಟಾರ್ಸ್ ಆರ್ ಟೂ ಫಾರ್ ಅವೇ ಟು ಅಬ್ಸರ್ವ್ ಡೈರೆಕ್ಟ್ಲಿ. ನೇರವಾಗಿ ನೋಡ್ಬೇಕು ಅಂತಂದ್ರೆ ಬಹಳ ದೂರ ಇರುತ್ತೆ ಈ ಅರ್ಲಿ ಸ್ಟಾರ್ಸ್ ಗಳು. ಹಾಗಾಗಿ ಕಂಪ್ಯೂಟರ್ ಸಿಮ್ಯುಲೇಷನ್ ಗಳನ್ನ ಇದರಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅಂತಂದ್ರೆ ಕಂಪ್ಯೂಟರ್ ಮೂಲಕ 3D ಮಾಡೆಲ್ಸ್, ಆ ಒಂದು ಮಾಡೆಲ್ಗಳ ಮೂಲಕ ಅದನ್ನ ಹೇಗಾಯ್ತು ಅನ್ನೋದನ್ನ, ಗ್ರಾಫಿಕ್ಸ್ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸ್ಕೊಂಡು ಮಾಡೆಲ್ ನ ಕ್ರಿಯೇಟ್ ಮಾಡ್ತಾರೆ. ಅದರ ಮೂಲಕ ಇದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸಪೋರ್ಟ್ಸ್ ದಿ ಐಡಿಯಾ ಆಫ್ ಅರ್ಲಿ ಲೈಫ್. ವಾಟರ್ ವಾಸ್ ಅವೈಲೇಬಲ್ ಇನ್ ದ ಯೂನಿವರ್ಸ್ ಸೂನರ್. ಬಹಳ ಬೇಗ ವಾಟರ್ ಇತ್ತು ಅಂತಂದ್ರೆ ಪ್ಲಾನೆಟ್ಸ್ ಅಂಡ್ ಪಾಸಿಬಲಿ ಇವನ್ ಲೈಫ್ ಕುಡ್ ಹ್ಯಾವ್ ಫಾರ್ಮ್ಡ್ ಬಿಲಿಯನ್ಸ್ ಆಫ್ ಇಯರ್ಸ್ ಅರ್ಲಿಯರ್ ದನ್ ಸೈಂಟಿಸ್ಟ್ ಥಾಟ್. ಇಷ್ಟು ದಿನ ನಾವು ಅಂದ್ಕೊಂಡಿರ್ತೀವಲ್ವಾ, ಎಷ್ಟೋ ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿ ಸೃಷ್ಟಿಯಾಯಿತು. ಮೊದಲು ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಾ, ಏಕಕೋಶ ಜೀವಿಗಳು, ಹೀಗೆ ಹಲವಾರು ಜೀವಿಗಳು ಬಂದು, ಆಮೇಲೆ ನೀರು ಮೊದಲಿತ್ತು. ಹೀಗೆ ಬೇರೆ ಬೇರೆ ರೀತಿಯ ಸಂಶೋಧನೆಗಳಿದೆ. ಒಂದು ವೇಳೆ ನೀರು ಅನ್ನೋದು ನಾವು ಅಂದ್ಕೊಂಡಿದ್ಕಿಂತ ಬಹಳ ಮೊದಲೇ ಇತ್ತು ಅಂತಾದ್ರೆ, ಎಲ್ಲಾ ಒಂದು ಪ್ರಕ್ರಿಯೆಗಳ ನಡೆದ ಒಂದು ಕಾಲಾವಧಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಅಂದ್ಕೊಂಡಿರೋಕ್ಕಿಂತ ಬಹಳ ಮೊದಲೇ ಭೂಮಿಯಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ನಡೆದಿರಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ, ಆರ್ US ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಮೇಕಿಂಗ್ ಮೈಸ್ ಟ್ರಾನ್ಸ್ಜೆಂಡರ್. ಟ್ರಂಪ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಟ್ರಂಪ್ಸ್ ಮಿಸ್ಟೇಕ್ ಅಬೌಟ್ ಮೈಸ್. ಡೊನಾಲ್ಡ್ ಟ್ರಂಪ್ ರಾಂಗ್ಲಿ ಸ್ಯಾಡ್ ದಟ್ ಮನಿ ವಾಸ್ ಸ್ಪೆಂಟ್ ಆನ್ ಮೇಕಿಂಗ್ ಮೈಸ್ ಟ್ರಾನ್ಸ್ಜೆಂಡರ್. ಇಲಿಗಳನ್ನ ಟ್ರಾನ್ಸ್ಜೆಂಡರ್ ಮಾಡ್ಲಿಕ್ಕೆ ಮನಿ ಸ್ಪೆಂಟ್ ಆಗ್ತಾ ಇದೆ, ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ರು. ಆದ್ರೆ ಇನ್ ರಿಯಾಲಿಟಿ ರಿಸರ್ಚ್ ವಾಸ್ ಅಬೌಟ್ ಟ್ರಾನ್ಸ್ಜೆನಿಕ್ ಮೈಸ್. ಟ್ರಾನ್ಸ್ಜೆಂಡರ್ ಅಲ್ಲ, ಟ್ರಾನ್ಸ್ಜೆನಿಕ್ ಮೈಸ್ ಅಂತ, ವಿಚ್ ಹ್ಯಾವ್ ಮಾಡಿಫೈಡ್ ಜೀನ್ಸ್ ಫಾರ್ ಸೈಂಟಿಫಿಕ್ ಸ್ಟಡೀಸ್. ಟ್ರಾನ್ಸ್ಜೆನಿಕ್ ಅಂತಂದ್ರೆ ಕೆಳಗಡೆ ಕೊಟ್ಟಿದ್ದೇನೆ, ಜೀನ್ಸ್ ಗಳಲ್ಲಿ ಮಾಡಿಫಿಕೇಶನ್ ಮಾಡಿರ್ತಾರೆ. ಟ್ರಾನ್ಸ್ಜೆನಿಕ್ ಮೀನ್ಸ್ ಆಡಿಂಗ್ DNA ಫ್ರಾಮ್ ಅನದರ್ ಸ್ಪೀಶೀಸ್. ಬೇರೆ ಒಂದು ಜೀವಿಯಿಂದ DNA ತೆಗೆದುಕೊಂಡು ಅದನ್ನ ಆಡ್ ಮಾಡೋದು ಇಂಟು ಆನ್ ಆರ್ಗಾನಿಸಮ್ ಜೀನ್ಸ್. ಒಂದು ಜೀವಿಯ ಜೀನ್ ಅಲ್ಲಿ ಬೇರೆ ಜೀವಿಯ DNA ನ ಆಡ್ ಮಾಡೋದು. ಸೈಂಟಿಸ್ಟ್ ಯೂಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಮೈಸ್ ಫಾರ್ ಮೆಡಿಕಲ್ ಅಂಡ್ ಜೆನೆಟಿಕ್ ರಿಸರ್ಚ್. ಇಂತಹ ಒಂದು ಜೀವಿಗಳನ್ನ, ಮೈಸ್ಗಳನ್ನ ಉದಾಹರಣೆಗೆ, ಏನು ವಿಜ್ಞಾನಿಗಳು ಮೆಡಿಕಲ್ ಮತ್ತೆ ರಿಸರ್ಚ್ ಮಾಡ್ಕೊಳ್ಳಿಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ. ಪರ್ಪಸ್ ಆಫ್ ರಿಸರ್ಚ್ ಆನ್ ಮೈಸ್. ಉದ್ದೇಶ ಏನು ಇದರದ್ದು? ಸ್ಟಡೀಸ್ ಟ್ರಂಪ್ ಯಾವ ಒಂದು ಸ್ಟಡಿ ಬಗ್ಗೆ ಹೇಳ್ತಾ ಇದ್ರಲ್ವಾ, ಟು ಇನ್ವಾಲ್ವ್ ಹಾರ್ಮೋನ್ ಥೆರಪಿ. ಇದರಲ್ಲಿ ಬೇರೆ ಬೇರೆ ಹಾರ್ಮೋನ್ ಥೆರಪಿ ಇರುತ್ತೆ, HIV ವ್ಯಾಕ್ಸಿನ್ಸ್, ಕ್ಯಾನ್ಸರ್ ರಿಸರ್ಚ್, ಮತ್ತೆ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ, ಮತ್ತೆ ನಾಟ್ ಚೇಂಜಿಂಗ್, ಇದೆಲ್ಲವೂ ಅದರಲ್ಲಿ ಇರುತ್ತೆ. ಆದ್ರೆ ನಾಟ್ ಚೇಂಜಿಂಗ್ ದಿ ಜೆಂಡರ್ ಆಫ್ ಮೈಸ್ ಅಂತಂದ್ರೆ ಈ HIV ವ್ಯಾಕ್ಸಿನ್ ರಿಲೇಟೆಡ್ ಕ್ಯಾನ್ಸರ್, ಹೀಗೆ ಹಲವಾರು ರೀತಿಯ ರಿಸರ್ಚ್ಗೋಸ್ಕರ ಅದನ್ನ ಟ್ರಾನ್ಸ್ಜೆನಿಕ್ ಮೈಸ್ ಅನ್ನ ಯೂಸ್ ಮಾಡ್ತಾರೆ, ಹೊರತು ಆ ಮೈಸಿನ ಜೆಂಡರ್ ಅನ್ನೇ ಚೇಂಜ್ ಮಾಡೋದಿಲ್ಲ, ಟ್ರಂಪ್ ಅವ್ರು ಹೇಳೋ ರೀತಿ ಅಂತ ಹೇಳ್ತಾ ಇದ್ದಾರೆ.
ಟ್ರಾನ್ಸ್ಜೆನಿಕ್ ಮೈಸ್ ಹೆಲ್ಪ್ ಸೈನ್ಸ್, ಇದರಿಂದ ಸೈನ್ಸಿಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ದೀಸ್ ಮೈಸ್ ಆರ್ ಯೂಸ್ ಟು ಸ್ಟಡಿ ಜೀನ್ಸ್ ಅನ್ನ ಸ್ಟಡಿ ಮಾಡೋದಕ್ಕೆ. ಹ್ಯೂಮನ್ ಡಿಸೀಸ್, ಮನುಷ್ಯರಿಗೆ ಬರ್ತಾ ಇರ್ತಲ್ಲ ಕಾಯಿಲೆಗಳು, ಅದನ್ನು ಸ್ಟಡಿ ಮಾಡಕ್ಕೆ. ಈವನ್ ಕ್ಯಾನ್ಸರ್ ಸ್ಟಡಿಗಳಿಗೆ ಸಹ ಯೂಸ್ ಮಾಡ್ತಾರೆ. ಸೈಂಟಿಸ್ಟ್ ಕ್ಯಾನ್ ದೆಮ್ ಟರ್ನ್ ಆಫ್ ಸರ್ಟೇನ್ ಜೀನ್ಸ್, ಕೆಲವೊಂದು ಸಾರಿ ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ, ಕೆಲವೊಂದು ಜೀನ್ಗಳನ್ನ ನಿಷ್ಕ್ರಿಯಗೊಳಿಸ್ತಾರೆ. ನಾಕ್ಔಟ್ ಮೈಸ್ ಅಂತ ಒಂದು ಟರ್ಮ್ ಬರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ ಜೀನ್ ಅನ್ನ ನಾಕ್ಔಟ್ ಮಾಡೋದು, ಕೆಲವೊಂದು ಜೀನ್ ಅನ್ನ ತೆಗೆದು ಹಾಕ್ಬಿಡೋದು, ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಸ್ಟಡಿ ಮಾಡೋದು. ಅಂಡರ್ಸ್ಟ್ಯಾಂಡ್ ದರ್ ಫಂಕ್ಷನ್, ಆ ಜೀನ್ ಇದ್ರೆ ಏನಾಗ್ತಾ ಇತ್ತು, ಜೀನ್ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಅವರು ಸ್ಟಡಿ ಮಾಡ್ತಾರೆ. ಆಗ ಮೈಸ್ ಆರ್ ಇಂಪಾರ್ಟೆಂಟ್ ಫಾರ್ ಕ್ಯಾನ್ಸರ್ ರಿಸರ್ಚ್, ಮೀನ್ಸ್ ಮೈಸ್ ಶೇರ್ ಮೆನಿ ಜೆನೆಟಿಕ್ ಸಿಮಿಲಾರಿಟೀಸ್ ವಿತ್ ಹ್ಯೂಮನ್ಸ್. ನಮಗೆ ಮತ್ತು ಮೈಸ್ಗಳಿಗೆ ಎಷ್ಟೋ ಜೆನೆಟಿಕ್ ಸಿಮಿಲಾರಿಟಿಗಳಿದೆ. ಹಾಗಾಗಿ ದೇ ಆರ್ ಕಾಮನ್ಲಿ ಯೂಸ್ ಟು ಸ್ಟಡಿ ಕ್ಯಾನ್ಸರ್ ಅಂಡ್ ಟೆಸ್ಟ್ ನ್ಯೂ ಟ್ರೀಟ್ಮೆಂಟ್ಸ್. ನೀವು ಕೇಳಿರಬಹುದು, ಮೊದಲು ಇಲಿಗಳ ಮೇಲೆ ಪ್ರಯೋಗಿಸ್ತಾರೆ ಅಂತ. ಹಾಗಾಗಿ ಕ್ಯಾನ್ಸರ್ ಆಗಿರಬಹುದು ಅಥವಾ ಹೊಸ ಹೊಸ ಟ್ರೀಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಲಿಗಳ ಮೇಲೆ ಪ್ರಯೋಗವನ್ನ ಮಾಡ್ತಾರೆ. ಇಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ದ ಕಸ್ಟೋಡಿಯನ್ಸ್ ಆಫ್ ದಿ ಓಲ್ಡ್ ಲೈಬ್ರರಿ ವರ್ ವರಿಡ್ ಅಬೌಟ್ ದಿ ಫಾಲಿ ಆಫ್ ನೆಗ್ಲೆಕ್ಟಿಂಗ್ ರೇರ್ ಬುಕ್ಸ್. ಎರಡು ಟರ್ಮ್ ಬಂದಿದೆ. ಕಸ್ಟೋಡಿಯನ್ಸ್ ಅಂತಂದ್ರೆ ಯಾರು, ಅದನ್ನು ನೋಡ್ಕೊಳ್ಳೋರು, ಕೇರ್ ಟೇಕರ್ಸ್, ಗಾರ್ಡಿಯನ್ಸ್, ಸಂರಕ್ಷಕರು ಅಥವಾ ಪಾಲಕರು. ಇಲ್ಲಿ ಒಂದು ಹಳೆ ಲೈಬ್ರರಿ ಇದೆ, ಆ ಹಳೆ ಲೈಬ್ರರಿ ನೋಡ್ಕೊಳ್ಳೋರು ಚಿಂತಿಸ್ತಾ ಇದ್ರು. ಯಾಕಂತಂದ್ರೆ ಫಾಲಿ ಆಫ್ ನೆಗ್ಲೆಕ್ಟಿಂಗ್ ರೇರ್ ಬುಕ್ಸ್. ಫಾಲಿ ಅಂತಂದ್ರೆ ಫೂಲಿಶ್ನೆಸ್, ಮಿಸ್ಟೇಕ್. ಹಳೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಜನರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಚಿಂತಿಸ್ತಾ ಇದ್ರು. ಇಟ್ ವಾಸ್ ದರ್ ಪ್ರೆರೋಗೇಟಿವ್ ಟು ಪ್ರೊಟೆಕ್ಟ್ ಅಂಡ್ ಮೇಂಟೈನ್ ದೆಮ್. ಪ್ರೆರೋಗೇಟಿವ್ ಅಂತಂದ್ರೆ ಏನು, ರೈಟ್, ಪ್ರಿವಿಲೇಜ್. ಅಂದ್ರೆ ಈ ಕಸ್ಟೋಡಿಯನ್ಸ್ ಇದ್ರಲ್ವಾ, ಇವರ ಒಂದು ಅದನ್ನ ಪ್ರೆರೋಗೇಟಿವ್, ಅವರ ಒಂದು ಅಧಿಕಾರ ಅಥವಾ ಅವರ ಒಂದು ವಿಶೇಷವಾದಂತಹ ಹಕ್ಕಾಗಿತ್ತು ಅದನ್ನ ಹಳೆ ಬುಕ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋದು ಮತ್ತೆ ಮೇಂಟೈನ್ ಮಾಡೋದು. ಒನ್ ಡೇ ಯಂಗ್ ಸ್ಕಾಲರ್ ವಿಸಿಟೆಡ್ ದ ಲೈಬ್ರರಿ ಅಂಡ್ ಫೌಂಡ್ ರೀಡಿಂಗ್ ದೋಸ್ ಬುಕ್ಸ್ ಟು ಬಿ ಗ್ರೇಟ್ ಕೆಥಾರ್ಸಿಸ್. ಒಂದಿನ ಒಬ್ಬ ಯುವಕ ಬಂದು ಹಳೆ ಬುಕ್ಗಳನ್ನ ಓದಲಿಕ್ಕೆ ಪ್ರಾರಂಭಿಸ್ತಾನೆ. ಓದಿದಾಗ ಅವನಿಗೆ ಏನನ್ಸುತ್ತೆ, ಗ್ರೇಟ್ ಕೆಥಾರ್ಸಿಸ್. ಕೆಥಾರ್ಸಿಸ್ ಅಂತಂದ್ರೆ ಏನು, ಎಮೋಷನಲ್ ರಿಲೀಫ್. ನಮಗೆ ಸಮಾಧಾನ ಆಗೋದು, ಭಾವನಾತ್ಮಕ ಬಿಡುಗಡೆ ಅಥವಾ ಮನಃಶುದ್ಧಿ ಅಂತ ಹೇಳ್ತೇವಲ್ವಾ, ಆ ರೀತಿ ಅವನಿಗೆ ಸಮಾಧಾನ ಆಗುತ್ತೆ. ಹೆಲ್ಪಿಂಗ್ ಹಿಮ್ ಓವರ್ಕಮ್ ಸ್ಟ್ರೆಸ್, ಒತ್ತಡಗಳಿಂದ ಹೊರಗೆ ಬರ್ಲಿಕ್ಕೆ ಅವನಿಗೆ ಸಹಾಯ ಆಗುತ್ತೆ. ದಿಸ್ ಗೇವ್ ಅ ಫಿಲಿಫ್ ಅಂತಂದ್ರೆ ಕೆಳಗಡೆ ಬೂಸ್ಟ್ ಆರ್ ಎನ್ಕರೇಜ್ಮೆಂಟ್, ಪ್ರೇರಣೆ ಸಿಗೋದು, ಉತ್ತೇಜನ ಸಿಗೋದು. ಅದರಿಂದ ಅವನಿಗೆ ಉತ್ತೇಜನ ಸಿಕ್ತು. ಯಾವುದಕ್ಕೋಸ್ಕರ, ಟು ಹಿಸ್ ಲವ್ ಫಾರ್ ಲರ್ನಿಂಗ್, ಇನ್ಸ್ಪೈರಿಂಗ್ ಹಿಮ್ ಟು ಶೇರ್ ದ ನಾಲೆಜ್ ವಿತ್ ಅದರ್ಸ್. ಹೊಸ ವಿಷಯಗಳನ್ನ ಕಲೀಲಿಕ್ಕೆ, ಬೇರೆಯವರ ಜೊತೆ ಆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅವನಿಗೆ ಇದರಿಂದ ಉತ್ತೇಜನ ಸಿಕ್ತು. ನಿನ್ನೆಯ ಕ್ವಶನ್, ಕಲಾಂಕಾರಿ ಪೇಂಟಿಂಗ್ ರೆಫರ್ಸ್ ಟು ಹ್ಯಾಂಡ್ ಪೇಂಟೆಡ್ ಕಾಟನ್ ಟೆಕ್ಸ್ಟೈಲ್ ಇನ್ ಸೌತ್ ಇಂಡಿಯಾ. ಇದಾದ ನಂತರ ಇವತ್ತಿನ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಗರ್ಭ ಗುಜರಾತ್, ಮೋಹಿನಿಯಾಟ್ಟಂ ಒಡಿಶಾ, ಯಕ್ಷಗಾನ ಕರ್ನಾಟಕ. ವಿಚ್ ಆಫ್ ದ ಪೇರ್ಸ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ಯಾವುದು? 1 only, 2 3, 1 3, 1 2 3. ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ, ವ್ಯಾಕ್ಸಿನ್ ಸೇಫ್ಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಹ್ಯಾವ್ ಎಮರ್ಜ್ಡ್ ಆಸ್ ಸಿಗ್ನಿಫಿಕೆಂಟ್ ಕನ್ಸರ್ನ್ಸ್ ಇನ್ ಇಂಡಿಯಾ, leading to legal challenges and public distrust. Critically analyze the role of government in addressing these concerns, the challenges in providing compensation for adverse effects, and the need for stronger regulatory policies. ಇದರ ಬಗ್ಗೆ ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಥಿಂಕ್ ಕ್ವಶನ್, suicidal death rates are significantly higher among men. ನಾವು ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನ ಕೇಳ್ತಾನೆ ಇರ್ತೇವೆ, ಆದ್ರೆ ಡೇಟಾ ಪ್ರಕಾರ ಮಹಿಳೆಯರು ಹೆಚ್ಚು ಒತ್ತಡವನ್ನು ಅನುಭವಿಸ್ತಾರೆ. ಆದ್ರೆ ಸೂಸೈಡಲ್ ರೇಟ್ಸ್ಗಳು ಅಂತಂದ್ರೆ ಆತ್ಮಹತ್ಯೆ ದರ ಇದ್ದೇವೆ, ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಗಂಡಸರಲ್ಲಿ ಹೆಚ್ಚು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇನ್ ಯುವರ್ ಒಪಿನಿಯನ್, ವಾಟ್ ಆರ್ ದಿ ಕೀ ಸೋಷಿಯಲ್, ಸೈಕಾಲಜಿಕಲ್ ಅಂಡ್ ಎಕನಾಮಿಕ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ಟ್ರೆಂಡ್? ಮುಖ್ಯವಾಗಿ ಸಾಮಾಜಿಕವಾಗಿ, ಮಾನಸಿಕವಾಗಿ ಮತ್ತೆ ಆರ್ಥಿಕವಾಗಿ ಏನೇನು ಕಾರಣಗಳಿರಬಹುದು ಗಂಡಸರು ಹೆಚ್ಚು ಸೂಸೈಡ್ ಮಾಡ್ಕೊಳ್ಳಿಕ್ಕೆ? ಅಡಿಷನಲಿ, ಹೌ ಶುಡ್ ಸೊಸೈಟಿ ಅಡ್ರೆಸ್ ದಿಸ್ ಇಶ್ಯೂ ವೈಲ್ ಎನ್ಶೋರಿಂಗ್ ಬ್ಯಾಲೆನ್ಸ್ಡ್ ಅಪ್ರೋಚ್ ಟು ಜೆಂಡರ್ ಈಕ್ವಾಲಿಟಿ? ನಾವು ಈ ಕಡೆ ಲಿಂಗ ಅಸಮಾನತೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಅಂತಂದ್ರೆ ಎಲ್ಲಾ ಒಂದು, ಈಗ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಥರ್ಡ್ ಜೆಂಡರ್ ಅಂತ ಹೇಳ್ತೀವಲ್ವ, ಎಲ್ಲರನ್ನ ಸಹ ಸಮಾನವಾಗಿ ಪರಿಗಣಿಸಬೇಕು. ಹಾಗಾಗಿ ಈಗ ಮೇಲ್ ಸೂಸೈಡ್ನೆಸ್ ಇದೆಯಲ್ವಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊಸೈಟಿ ಇದನ್ನು ಹೇಗೆ ಅಡ್ರೆಸ್ ಮಾಡಬೇಕು, ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿದ್ರು ಒಳ್ಳೆಯದು, ಅಥವಾ ಥಿಂಕ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತು ನನಗೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.